ಗಾಯ್ಸ್ ನಾವಿನ್ನು ಸ್ವಲ್ಪ ದಿನ ಲ್ಯಾಬಲ್ಲಿರೋದು ಅಷ್ಟೇ. ನೋಡ್ಕೊಂಬಿಡಿ. ಡಿಟೇಲ್ ಅಲ್ಲ DTL ಹೇಳು. ನನ್ನ ಸರ್ವಿಸ್ ಡಿಟೇಲ್ ಅಂತ DTL ಅದು ನಮಗೆ ಹೆಲ್ಪ್ ಮಾಡ್ತಾ ಇದ್ದಾರೆ ಅವಕ್ಕ. ಸ್ವಲ್ಪ ನಮಗೆ ಗೊತ್ತಾಗ್ತಾ ಇಲ್ಲ ಅದರಲ್ಲಿ ಅಂತ ಅವಕ್ಕ ಹೆಲ್ಪ್ ಮಾಡ್ತಾ ಹೇಳು ಅಂದ್ರೆ. ಹೇ ಗಾಯ್ಸ್, ಗುಡ್ ಮಾರ್ನಿಂಗ್, ವೆಲ್ಕಮ್ ಟು ಮೈ ನ್ಯೂ ವ್ಲಾಗ್. ಇವಾಗ ಜಸ್ಟ್ ಅಂಗಡಿ ಎಲ್ಲ ತೆಗ್ದು ತಿಂಡಿ ಮುಗಿಸ್ಕೊಂಡು ಕಾಲೇಜ್ಗೆ ಹೊರಟೆ. ಮೊನ್ನೆ ವ್ಲಾಗ್ ಎಲ್ಲ ನೋಡಿದ್ದೀರಲ್ಲ, ತುಂಬ ಖುಷಿ ಆಯಿತು ಆಗಿದೆ ಅನ್ಕೋತೀನಿ. ಇವಾಗ ಗಾಡಿ ಎಲ್ಲ ರೆಡಿ ಈಚೆ ಹಾಕಿದ್ದೀನಿ, ನೀರೆಲ್ಲ ಹಾಕಿ ಇವಾಗ ಹೊರಡ್ಬೇಕಷ್ಟೇ ಇಲ್ಲಿಂದ. ಇನ್ನೇನು ಬೇರೆ ಕೆಲಸ ಇಲ್ಲ. ಕಾಲೇಜ್ ಹತ್ರ ಇನ್ನು ಮತ್ತೆ ನಾಡಿದ್ದು ಇಲ್ಲ, ನಾಳೆ ಬೆಂಗಳೂರು ಹೋಗ್ಬಿಟ್ಟು ಬರಬೇಕು. ಅದು ಬುಕ್ ಪ್ರಿಂಟ್ ಮಾಡ್ಸೋಕೆ, ಅದಕ್ಕೋಸ್ಕರನೇ ಇವತ್ತು ಹೋಗ್ಬಿಟ್ಟು ಜಲ್ದಿ ಥೀಸಿಸ್ ಕೆಲಸ ಮುಗಿಸ್ಬೇಕು. ಆಫ್ಟರ್ ಲಾಂಗ್ ಟೈಮ್ ಹಾಸ್ಟೆಲ್ಗೆ ಬಂದಿದ್ದೀವಿ. ನಾನು ಜಿಫೈನ್ ಫುಲ್ ಗೇಮಲ್ಲಿ ಬ್ಯುಸಿ ಆಗಿಬಿಟ್ಟವ್ರೆ. ನಾವು ಇವಾಗ ಹಾಸ್ಟೆಲ್ಗೆ ಬಂದಿದ್ದೀವಿ. ಊಟಕ್ಕೆ ಹೋಗಿದ್ದಾರೆ ಸುಲೇಮ. ನಮ್ದು ಊಟ ಆಗಿದೆ, ಅದಕ್ಕೋಸ್ಕರ ಹಿಂಗೆ ಬಂದು ಇನ್ನೇನು ಮತ್ತೆ ಬರೋಕ್ಕಾಗಲ್ವಲ್ಲ ಅಂತ ಇಲ್ಲೇ ರೆಸ್ಟ್ ಮಾಡ್ತಾಯಿದ್ದೀವಿ. ಇನ್ನೂ ಇವಾಗ ಟೈಮ್ ಎಷ್ಟು, 1:16, 2 o'clock ಇರೋದು ಕಾಲೇಜು. ಅದಕ್ಕೋಸ್ಕರ ಇಲ್ಲೇ ಕಾಯ್ತಾ ಇದ್ದೀವಿ, ಆಮೇಲೆ ಹೋಗೋಣ ಅಂತ. ಗಾಯ್ಸ್ ನಾವಿನ್ನು ಸ್ವಲ್ಪ ದಿನ ಲ್ಯಾಬಲ್ಲಿರೋದು ಅಷ್ಟೇ. ನೋಡ್ಕೊಂಬಿಡಿ. ಡಿಟೇಲ್ ಅಲ್ಲ DTL ಹೇಳು. ನನ್ನ ಸರ್ವಿಸ್ ಡಿಟೇಲ್ ಅಂತ DTL ಅದು ನಮಗೆ ಹೆಲ್ಪ್ ಮಾಡ್ತಾ ಇದ್ದಾರೆ ಅವಕ್ಕ. ಸ್ವಲ್ಪ ನಮಗೆ ಗೊತ್ತಾಗ್ತಾ ಇಲ್ಲ ಅದರಲ್ಲಿ ಅಂತ ಅವಕ್ಕ ಹೆಲ್ಪ್ ಮಾಡ್ತಾ. ಹೇಳು ಅಂದ್ರೆ ನಿಮಗೆ ಇಲ್ಲಿ ಏನಾಗಲ್ಲ, ಹೇಳಿದ್ರೆ ಏನಾಯ್ತು ನಿಮಗೀಗ. ಹೆಂಗಿತ್ತು ಟ್ರಿಪ್ದು ಒಂದು ಹಂಗೆ ಚಿಕ್ಕದಾಗಿ ಗ್ಲಿಮ್ಸ್ ಕೊಡು. ಸ್ಟೋರೀಸ್ ನೋಡಿ ಕಂಡಿಟ್ಕೊಳ್ಳಿ. ಸ್ಟೋರೀಸ್ ಅಲ್ಲ, ವ್ಲಾಗ್ ನೋಡಿ ಕಂಡಿಟ್ಕೊಳ್ಳಿ, ಎಂಜಾಯ್ ಮಾಡಿ. ನಮ್ಮ ಲ್ಯಾಬಲ್ಲಿ ಈಗ ಸದ್ಯಕ್ಕೆ ನಮ್ಮನ್ನ ಬಿಟ್ಟರೆ ಯಾರೂ ಇಲ್ಲ. ಇವರಿಬ್ಬರನ್ನ ಆ್ಯಡ್ ಮಾಡ್ಕೊಳ್ಳಿ. ಆಮೇಲೆ ನಾವಿಬ್ಬರು ಲ್ಯಾಪ್ಟಾಪ್ಸ್ಗಳು ಯಾರ್ಯಾರ್ದು ಇದೆ, ನಾವು ಯೂಸ್ ಮಾಡೋಕ್ಕೆ ಪಾಸ್ವರ್ಡ್ಗಳು ಗೊತ್ತಿಲ್ಲ ನಮಗೆ. ಲಿಫ್ಟ್ ಆನ್ ಮಾಡ್ತಾ ಇದ್ದಾನೆ. ಮುಗೀತು ಇವತ್ತಿಂದು ಎಲ್ಲ ಪ್ರೋಸೆಸ್ನ. ಹೊರಟ್ವಿ ಇಲ್ಲಿಂದ ಮನೆ ಹತ್ರಕ್ಕೆ. ಲಿಫ್ಟ್ ಯಾಕೋ ಬರ್ತಾ ಇಲ್ವಲ್ಲ, ಗ್ರೌಂಡ್ ಫ್ಲೋರಲ್ಲೇ ಇದೆ. ಯಾರೋ ಅಲ್ಲೇ ತಡೆ ಹಿಡ್ದಿದ್ದಾರೆ. ನಾವು ಪ್ರೆಸ್ ಮಾಡಿ ಜಿಫೈ ಆಗ್ತಾ ಇಲ್ಲ ಯಾಕೋ. ಬಂತು. ಇಲ್ಲಿಂದ ನಾವು ಹೋಗೋದೆ ಇವಾಗ. ಸ್ವಲ್ಪ ಹೊತ್ತು ನೋಡೋಣ. ಟೈಮ್ ಎಷ್ಟು ಇವಾಗ? 15:30ನಾ? 15:30 ಗೊತ್ತಿಲ್ಲ ನಮಗೆ ಯಾವುದು ಅಂತ. ಲಿಫ್ಟಲ್ಲಿ ಎಂಟ್ರ್ ಆಗಿದೆ. ಫುಲ್ ಖಾಲಿ ಹೂ ಕಡಪ್ಪ. ಎಲ್ಲಿ ಬಂದ್ರಾ? ಡೋರ್ ಕ್ಲೋಸ್ ಮಾಡಿ ಜಿಫಿ. ಏನಿದು ಫ್ಯಾಷನ್ ಶೋ ಲಿಫ್ಟಲ್ಲಿ. ಇವಾಗ ಜಸ್ಟ್ ಕಾಫಿ ಕುಟ್ಕೊಂಡು ಹೋಗ್ತಾ ಇದ್ದೀವಿ ಇಲ್ಲಿಂದ ಹಾಸ್ಪಿಟಲಿಂದ ಈಚೆ. ಜಿಫೈನ್ ಬರ್ತಾ ಇದ್ದಾರೆ ನೋಡಿ. ಕಾಫಿ ಕುಡಿಲ್ಲ, ಅದೇನೋ ತಿಂದ. ಏನು ಜಿಫೈನ್? ಕಾರ್ಡ್ ಅಲ್ಲ, ಕಾರ್ಟ್ ಹೇಳು. ಗೋ ಕಾರ್ಟ್ ಅಂದ್ಕೊಂಡು. ಇವಾಗ ಜಸ್ಟ್ ಮನೆಗೆ ಬಂದೆ. ಇವಾಗ ಇಲ್ಲಿಂದ ಇರಿಸಿ ಹೋಗಬೇಕು. ಸ್ವಲ್ಪ ಕೆಲಸ ಐತೆ, ಮಾತ್ರ ಎಲ್ಲ ಇಸ್ಕೊಂಬರ್ಬೇಕು. ಸ್ವಲ್ಪ ಕೆಲಸ ಐತೆ, ಅಲ್ಲಿಗೆ ಹೋಗ್ಬಿಟ್ಟು ಬಂದ್ಬಿಟ್ಟು ಸಿಗ್ತೀನಿ. ಹೋಗ್ಬೇಕಾದ್ರೆ ತೋರಿಸ್ತೀನಿ ರೀ. ಇರಿಸಿಯಾಗಿ ಬಂದಿದ್ದು ಆಯಿತು, ಕೆಲಸ ಮುಗಿಸಿದ್ದಾಯಿತು. ಇಲ್ಲಿಂದ ಹೋಗ್ಬೇಕಷ್ಟೇ, ಇನ್ನೇನಿಲ್ಲ. ಎಲ್ಲ ಐಟಮ್ ತೊಗೊಂಡಿದ್ದಾಯಿತು. ಇಲ್ಲಿಂದ ಹೋದರೆ ಮುಗೀತಷ್ಟೇ, ಇನ್ನೇನು ಕೆಲಸ ಇರಲ್ಲ ನಮಗಿಲ್ಲಿ. ಗಾಯ್ಸ್ ಇವಾಗ ಜಸ್ಟ್ ಬಂದೆ ಮನೆಗೆ. ಇವಾಗ ಹೋಗ್ಬಿಟ್ಟು ಆಲ್ರೆಡಿ ಇನ್ನೇನು 6 ಆಗೋ ಟೈಮಿಗೆ ಬಂದಿದೆ. 6 ಆದರೆ ಹೋಗ್ಬಿಟ್ಟು ಹಾಲು ತೊಗೊಂಬರ್ಬೇಕು. ಅದಕ್ಕೋಸ್ಕರನೇ ಕ್ಯಾನ್ ತೊಗೊಂಡು ಒಟ್ಟಿಗೆ ಅಂಗಡಿ ಹತ್ರ ಹೋಗ್ಬಿಡೋಣ. ಮತ್ತೆ ಇನ್ನೇನು ಪದೇ ಏನು ಬರೋದು. ಒಟ್ಟಿಗೆ ತೊಗೊಂಬಂದ್ಬಿಟ್ಟು ಒಟ್ಟಿಗೆ ತೊಗೊಂಡೋಗ್ಬಿಟ್ರೆ ಏನು ಟೆನ್ಷನ್ ಇರೋಲ್ಲ. ಸೀರಿಯಲ್ ರನ್ ಆಗ್ತಾಯಿದೆ. ಜಸ್ಟ್ ಬಂದು ಆನ್ ಮಾಡಿದ ತಕ್ಷಣ ಕಲರ್ಸ್ ಕನ್ನಡ ಬರುತ್ತೆ. ಮತ್ತು ಇರಿಸಿ ಹೋಗಬೇಕಾಗಿತ್ತು. ಇವಾಗ ಇಲ್ಲ, ಏನು ಮರ್ತ್ಬಿಟ್ಟು ಬಂದುಬಿಟ್ಟಿದ್ದು ಒಂದು ಐಟಮ್ನ. ಇವಾಗ ಅವರೇ ಕೊಟ್ಟು ಕಳಿಸ್ತಾರಂತೆ. ಏನು ಹೋಗೋದೇನಿಲ್ಲ ಇವಾಗ, ಅವಶ್ಯಕತೆ ಅಷ್ಟೇ. ಇವಾಗ ಜಸ್ಟ್ ಅಂಗಡಿ ಕ್ಲೋಸ್ ಮಾಡ್ಕೊಂಡು ಬಂದಿದ್ದೀನಿ. ಅದಕ್ಕೆ ಹೋಗಬೇಕು ಅಂತ ಬಂದೆ 7ಗೆ. ಆದರೆ ಇವಾಗ ಹೋಗ್ತಾ ಇಲ್ವಲ್ಲ. ಮತ್ತೆ ಇನ್ನೊಂದು ಸತಿ ಕಾಂತಾರ ನೋಡ್ಕೊಂಡು ಕೂತಿದ್ದೆ. ಏನಂದರೆ ಬೇಜಾರಾಗಲ್ಲ ಫಿಲಮ್ ನೋಡಿದೆ, ಅದಕ್ಕೋಸ್ಕರ ಅಂತಲೇ ಕಾಂತಾರ ನೋಡ್ಕೊಂಡು ಕೂತಿದ್ದೆ ಇಷ್ಟೊತ್ತು. ಮತ್ತೆ ಅದೇನೋ ಒಂದು 5-6 ಸಲ ನೋಡಿದ್ದೀನಿ. ಆ ಲಾಸ್ಟಲ್ಲಿ ಒಳ್ಳೊಳ್ಳೆ ಸೀನ್ಸ್ ಬರುತ್ತಲ್ಲ, ಅದಕ್ಕೋಸ್ಕರನೇ ನೋಡ್ಕೊಂಡು ಕೂತಿದ್ದೆ ಇವಾಗ್ಲೂ. ಇವಾಗ ಮತ್ತೆ ಬಂದೆ ಫೋನಲ್ಲಿ ಏನಾದರೂ ನೋಡೋಣ. ಯೂಟ್ಯೂಬಲ್ಲಿ ನಮ್ಮ ಆಫೀಸ್ ಅಲ್ವಾ, ಅದು ಆಫೀಸಲ್ಲಿ ಏನಾದರೂ ನೋಡೋಣ ಅಂತ ಬಂದೆ. ಏನಾದರೂ ಸ್ವಲ್ಪ ಹೊತ್ತು ಸೋಷಿಯಲ್ ಮೀಡಿಯಾ ಆ್ಯಕ್ಟಿವಿಟೀಸ್ ಮಾಡಿಬಿಟ್ಟು ಊಟ ಮಾಡಬೇಕು. ಊಟ ಇನ್ನೂ ಆಗ್ತಾಯಿದೆ, ಊಟ ಮಾಡೋಣ. ಆವಾಗಲೇ ಸಂಜೆನೇ ಮಸಾಲೆ ಪುರಿ ತಂದಿದ್ದು, ಅದೆಲ್ಲ ತಿಂದಿದ್ದೀವಿ. ಟೈಮ್ ಆಗಲಿ, ಅದಾದಮೇಲೆ ಊಟ ಮಾಡೋಣ. ಜಸ್ಟ್ ಊಟ ಮುಗಿಸ್ಕೊಂಡು ಈಚೆ ಬಂದೆ ವಾಕಿಂಗ್ ಮಾಡೋಣ ಅಂತ. ನೋಡೋಣ. ಏನು ಚಳಿ ಏನಿಲ್ಲ ಇವತ್ತಷ್ಟು. ಚಳಿ ಇಲ್ಲ ಅಂದರೆ ವಾಕಿಂಗ್ ಮಾಡ್ತೀನಿ, ಇಲ್ಲ ಅಂದರೆ ಒಳಗಡೆ ಹೋಗ್ತೀನಿ ಅಷ್ಟೇ.
ನೋಡ್ತೀನಿ ಒಂದು 2-3 ಮಿನಿಟ್ಸ್ ದೀಪ ಆರೋವರೆಗೂ ಇಡ್ತೀನಿ. ಆ ದೀಪ ಸ್ವಲ್ಪ ಇನ್ನೊಂದು ಚೂರು ಎಣ್ಣೆ ಐತೆ, ಅದನ್ನ ತೊಗೊಂಡೊಳಿಗೆ ಹೋಗ್ಬೇಕಲ್ವ, ಅಲ್ಲಿವರೆಗೂ ಇರ್ತೀನಿ. ಅದು ಆರ್ತಿದ್ದಂಗೆ ಒಳಗಡೆ ತೊಗೊಂಡು ಹೋಗ್ತೀನಿ. ಇವತ್ತೇನೋ ಅಷ್ಟು ಚಳಿ ಇಲ್ಲ, ಚೆಂದ ಕಾಣಿಸ್ತಿತ್ತು ಸಂಜೆ. ಇವತ್ತು ಯಾಕೋ ಅದು ಫುಲ್ಲು ಬ್ಲಾಕ್ ಆಗಿಬಿಟ್ಟಿದೆ, ಇವತ್ತೇನು ಕಾಣಿಸ್ತಾ ಇಲ್ಲ ಅಷ್ಟೊಂದು. ಈ ಪ್ಲ್ಯಾಂಟಲ್ಲಿ ಎಲ್ಲಿರ್ತದೆ ಗೊತ್ತಿಲ್ಲ, ಫ್ಲವರ್ ಬಂದ್ಬಿಟ್ಟಿರುತ್ತೆ. ಒಂದು ಮಂತ್ ಆದ್ರೂ ಹಂಗೆ ಇರುತ್ತೆ, ಏನು ಆಗೋದೇ ಇಲ್ಲ. ಶೋ ಪ್ಲ್ಯಾಂಟ್ ಅಲ್ವ, ಅದಕ್ಕೋಸ್ಕರ ಇರುತ್ತೆ. ಇವಾಗ ಬಂದೈತೆ, ಇನ್ನು 1 ಮಂತ್ ಬೇಕದು. 1 ಮಂತ್ವರೆಗೂ ಹಂಗೆ ಇರುತ್ತೆ ಸೇಮ್, ಒಂಚೂರು ಏನು ಚೇಂಜಸ್ ಇಲ್ಲದಲ್ಲಿ. ಊಟ ಆಯ್ತೆಲ್ಲ ಮಲಗಿದೆ ಬಿಗ್ ಬಾಸ್ ನೋಡ್ಕೊಂಡು. ನಾವು ಇವಾಗ ರೆಸ್ಟ್ ಮಾಡೋಣ, ನಮ್ಮದು ಇನ್ನೇನು ಕೆಲಸ ಇಲ್ಲ. ಇವಾಗ ಎಡಿಟಿಂಗ್ ಮಾಡಿ ನಾವು ರೆಸ್ಟ್ ಮಾಡೋದಷ್ಟೇ. ವಿಡಿಯೋ ಇಷ್ಟ ಆಗಿರೋ ಲೈಕ್ ಮಾಡಿ, ಚಾನಲ್ಗೆ ಹೊಸಬ್ರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್. ಬಾಯ್.